ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2975 KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಸ್ಟೇಷನ್ ಪರಿಚಾರಕ ಮತ್ತು ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳಿದೆಯಲ್ಲ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಟ್ಟಾರೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು, ಅದೇ ರೀತಿ KPTCL ಪವರ್ಮ್ಯಾನ್ಗೆ ಅಥವಾ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಎಕ್ಸಾಮ್ ನಡೀತಾ ಇಲ್ವಂತ ಇವತ್ತಿನ ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದಿಂದ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೀಗ ಆಲ್ರೆಡಿ ಗೊತ್ತಿದೆ, ಈ KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ರೀತಿಯಲ್ಲಿ ಈಗ ಹೋರಾಟ ಕೂಡ ನಡೆದೈತಿ. ಆಲ್ರೆಡಿ ಈಗೊಮ್ಮೆ ನಮ್ಮ CM ಸರ್ಗೂ ಕೂಡ ಮನವಿ ಮುಟ್ಸೈತಿ, ಅದೇ ರೀತಿ ಇಂಧನ ಸಚಿವ KJR ಸರ್ಗೂ ಮನವಿ ಮುಟ್ಸೈತಿ, ಅದೇ ರೀತಿ MD ಸರ್ ಪಂಕಜ್ ಕುಮಾರ್ ಸರ್ KPTCL MD ಇವ್ರಿಗೂ ಕೂಡ ಮನವಿಯನ್ನು ಮುಟ್ಟಿಸಲಾಗಿರ್ತದೆ. ಇದಕ್ಕೆ ಎಕ್ಸಾಮ್ ಥ್ರೂನೇ ನೀವು ರಿಕ್ವೈರ್ಮೆಂಟ್ ಮಾಡ್ಕೋಬೇಕಂತ ಸಾಕಷ್ಟು ರೀತಿಯಲ್ಲಿ ಮನವಿಯನ್ನು ಮುಟ್ಟಿಸಿದೆ. ಆದರೆ ಇದಕ್ಕೆ ಸಂಬಂಧಿಸಿದಂತೆ KPTCL MD ಆದ ಸರ್ ಅವರು ಇದು ಡಿ ಗ್ರೂಪ್ ಹುದ್ದೆ ಆದ ಕಾರಣ ಇದು ಕೇವಲ SSLC ಅಂಕಗಳ ಆಧಾರದ ಮೇಲೆ ಇದನ್ನು ಆಯ್ಕೆ ಮಾಡಿಕೊಳ್ತೀವಿ ಅಂತ ಸಾಕಷ್ಟು ರೀತಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಇಂಧನ ಸಚಿವರಾದ KJR ಸರ್ ಕೂಡ ಇದನ್ನೇ ಹೇಳ್ತಾರೆ. ಆದರೆ ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಈಗ ಆಲ್ರೆಡಿ ಈಗ ಮಾನ್ಯ ತಾನೇ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಹೋರಾಟ ನಡೆದಿತ್ತು. ಇದಕ್ಕೂ ಕೂಡ ನಮ್ಮ ಸರ್ಕಾರದವರು ಸ್ಪಂದನೆ ನೀಡ್ತಾ ಇಲ್ಲ. ಅದಕ್ಕಾಗಿ ಈಗ ನೆಕ್ಸ್ಟ್ ಮುಂದಿನ ನಡೆ ಏನಪ್ಪ ಅಂದ್ರೆ, ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ನಂತರ ಮುಂದಿನ ನಡೆ ಏನಪ್ಪ ಅಂದ್ರೆ, ಇನ್ನು ಕೋರ್ಟ್ ಮುಖಾಂತರ ಅಥವಾ ನ್ಯಾಯಾಲಯ ಮುಖಾಂತರ ನಾವು ಇದಕ್ಕೆ ಹೋರಾಟನ ಮಾಡೋಣ ಅಂತೇಳಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಅಧ್ಯಕ್ಷರಾದ ಕಾಂತ್ ಕುಮಾರ್ ಸರ್ ಅವರು ಇವತ್ತು ಸ್ಪಷ್ಟನೆ ನೀಡಿರ್ತಾರೆ. ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಇದೇ ಸೋಮವಾರ ಇದಕ್ಕೆ ಸಂಬಂಧಿಸಿದ ನ್ಯಾಯಾಲಯದಲ್ಲಿ ಪೆಟಿಷನನ್ನು ಹಾಕಲು ಹೊಂಟಿರ್ತಾರೆ. ಏನಾದರೂ ನಾನ್ HK PDO ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, PDO ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೊನೆಯ ಮೂಮೆಂಟಲ್ಲಿ ಓದಬೇಕಾದ ರಿವಿಷನ್ ನೋಟ್ಸ್ಗಳು ಇವಾಗಿರುತ್ತೆ. ಪ್ರತಿಯೊಂದು ಕೂಡ ಶಾರ್ಟ್ಕಟ್ ವೇದಲ್ಲಿ ಇರುತ್ತೆ. ಯಾಕಂದರೆ ನೀವು ಆಲ್ರೆಡಿ ಈಗ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಸಿಲೆಬಸ್ಸಲ್ಲಿರುವ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿರ್ತಾರೆ. ಈಗ ನಿಮಗೆ ಒಂದು ಲಾಸ್ಟ್ 7 ರಿಂದ 8 ದಿನ ಮಾತ್ರ ಟೈಮ್ ಇರ್ತದೆ. ಈ 7 ರಿಂದ 8 ದಿನದಲ್ಲಿ ಪ್ರತಿಯೊಂದು ಟಾಪಿಕ್ನ ಸಿಲೆಬಸ್ಸಲ್ಲಿರುವ ಪ್ರತಿಯೊಂದು ಬುಕ್ನ ಓದಕ್ಕೆ ಹಾಕಿರಲ್ಲ. ಈ ರೀತಿ ಶಾರ್ಟ್ಕಟ್ ನೋಟ್ಸ್ಗಳನ್ನಿಂದ ಒಂದು 300 ರಿಂದ 400 ಪೇಜ್ ಒಳಗಡೆ ಪ್ರತಿಯೊಂದು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದ ಡೀಟೇಲ್ ಆದ ಯಾವುದೇ ಒಂದು ಕ್ವಶನನ್ನು ಮಿಸ್ ಮಾಡಿದೆ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿ ಪ್ರತಿಯೊಂದು ಕೂಡ ಶಾರ್ಟ್ಕಟ್ ನೋಟ್ಸ್ಗಳು ಇರ್ತಾವೆ. ಇವು ಲಾಸ್ಟ್ ಮೂಮೆಂಟಲ್ಲಿ ರಿವಿಷನ್ಗೋಸ್ಕರ ತುಂಬ ಉಪಯುಕ್ತವಾದ ನೋಟ್ಸ್ಗಳಾಗಿರ್ತವೆ. ಇದ್ರ ಜೊತೆಗೆ ನಮ್ಮ KPSC ದವರು ನಡೆಸುವ 1000 ಕ್ವಶನ್ಗಳು ಮತ್ತು ಆನ್ಸರ್ಗಳು ಅಂದರೆ 1000 ಕ್ವಶನ್ ಓಲ್ಡ್ ಕ್ವಶನ್ ಪೇಪರ್ದ ಏನಿರುತ್ತಲ್ಲ, ಪ್ರತಿಯೊಂದನ್ನು ಕೂಡ ಒಂದು ಕಡೆ ಕ್ರೋಢೀಕರಿಸಿ ಮಾಡಿದ PDF ಕೂಡ ಇರ್ತದೆ. ಯಾರಿಗಾದರೂ ಬೇಕಾಗಿತ್ತಂದರೆ ಈ ನೋಟ್ಸು ಮತ್ತು ಅದೇ ರೀತಿ ಪ್ರತಿಯೊಂದು ಈಗ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದ ನೋಟ್ಸ್ ಬೇಕಾದರೆ ಕೆಳಗಡೆ ಕೊಟ್ಟಿರೋ ನಂಬರನ್ನು ಸಂಪರ್ಕಿಸಿ. ಇವರು ನಿಮಗೆ ನೋಟ್ಸ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಸಲಹೆಗಾಗಿ ಸಾಕಷ್ಟು ಅಭ್ಯರ್ಥಿಗಳು ಈಗ ಆಲ್ರೆಡಿ ನಿಮ್ಮ ಡಿಸ್ಟಿಕ್ಕಲ್ಲಿ DC ಆಫೀಸ್ಗೆ ಹೋಗಿನ ಮನವಿಯನ್ನು ಕೊಟ್ಟಿದ್ದಾರೆ. ಏನು ಮನವಿಯಪ್ಪ ಅಂದ್ರೆ, ಈ KPTCL ಹುದ್ದೆಗಳನ್ನ ಸ್ಟೇಷನ್ ಪರಿಚಾರಕ ಮತ್ತು ಜೂನಿಯರ್ ಸ್ಟೇಷನ್ ಪರಿಚಾರಕ ಮತ್ತು ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳನ್ನ ನಮಗೆ ಸ್ಪರ್ಧಾತ್ಮಕ ಎಕ್ಸಾಮ್ ಮುಖಾಂತರನೇ ಆಯ್ಕೆ ಮಾಡಿಕೊಳ್ಬೇಕು. ಇದನ್ನು SSLC ಅಂಕಗಳ ಮೇಲೆ ಆಯ್ಕೆ ಮಾಡಿಕೊಳ್ಳಬಾರ್ದಂತ ಇನ್ನೊಮ್ಮೆ ಮನವಿಯನ್ನು ಕೊಡಬೇಕಂತ ಹೇಳಿ ಕಾಂತ್ ಕುಮಾರ್ ಸರ್ ಅವರು ಇವತ್ತಿನ ವಿಡಿಯೋದಲ್ಲಿ ಸ್ಪಷ್ಟನೆ ನೀಡಿರ್ತಾರೆ. ಅದಕ್ಕಾಗಿ ಏನು ಲೈಬ್ರರಿಯಲ್ಲಿ ಓದ್ತಾರ ಪ್ರತಿಯೊಂದು ಡಿಸ್ಟಿಕ್, ನೀವು ಯಾವುದೇ ಡಿಸ್ಟಿಕಲ್ಲ ಇರಿ, ಪ್ರತಿಯೊಬ್ಬರು ಕೂಡ ಹೋಗಿ ಈ DC ಸಾಹೇಬರಿಗೆ ನಿಮ್ಮದು ಇನ್ನೊಂದು ಸಾರಿ ಮನವಿಯನ್ನು ಮುಟ್ಟಿಸ್ಬೇಕಂತೇಳಿ ತಮ್ಮ ಕಳಕಳಿಯ ವಿನಂತಿ. ಸ್ನೇಹಿತರೆ, ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದ ಏನು KPTCL ಹುದ್ದೆಗಳದ ಇದಕ್ಕೆ ಸಂಬಂಧಿಸಿ ಲೈನ್ಮ್ಯಾನ್ ಮತ್ತು ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಎಷ್ಟು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅಂತ ನೋಡೋದಾದರೆ, ಸ್ನೇಹಿತರೆ ಏನಿದೆ ಜೂನಿಯರ್ ಸ್ಟೇಷನ್ ಪರಿಚಾರಕ ಏನು ಹುದ್ದೆ ಐತಲ್ಲ, ಇದಕ್ಕೆ ಬರೋಬ್ಬರಿ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ 3 ಲಕ್ಷ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇನ್ನು ಅದೇ ರೀತಿ ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳಿಗೆ 3,50,000 ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ನೋಡಿದ್ರೆ 6,50,000 ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದರಲ್ಲಿ ಅರ್ಜಿಯಲ್ಲಿ ಕೇವಲ ಕೊರೋನಾ ಬ್ಯಾಚ್ 2020-2020ರಲ್ಲಿ ಏನು ಕೊರೋನಾ ಬ್ಯಾಚಿನ ಅಭ್ಯರ್ಥಿಗಳದಲ್ಲ, ಆಲ್ಮೋಸ್ಟ್ ಎಲ್ಲರೂ 99% ಇದೇ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ಯಾಕಪ್ಪ ಅಂದ್ರೆ, ಒಂದೆಲ್ಲ 2020 ಅಥವಾ ಕೊರೋನಾ ಬ್ಯಾಚ್ನಲ್ಲಿ ಏನು ಅಭ್ಯರ್ಥಿಗಳನ್ನ ಎಕ್ಸಾಮ್ ಬರೋದಲ್ಲ, ಒಂದು 70,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಇದರಲ್ಲಿ ಪಾಸ್ ಆಗಿರ್ತಾರೆ. ಪ್ರತಿಯೊಬ್ಬ ಅಭ್ಯರ್ಥಿದು ಕೂಡ 90+. ಅವನ ಹೆಸರು ಅವನು ಬರೆಯೋಕೆ ಬರಲ್ಲ, ಇಂಗ್ಲೀಷ್ದಾಗ ಕನ್ನಡದಾಗ ಅಂದರೂ ಆ ಅಭ್ಯರ್ಥಿ ಎಷ್ಟಾಗೈತಪ್ಪ ಸ್ಕೋರ್ ಅಂದ್ರೆ 90+ ಆಗೈತಿ. ಅದಕ್ಕಾಗಿ ಇದನ್ನು ನಾವು ಕೇವಲ SSLC ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಂಡ್ರೆ, ಇಲ್ಲಿ ಎಲ್ಲ ಅಭ್ಯರ್ಥಿಗಳು ಕೊರೋನಾದಲ್ಲಿ ಏನು ಪಾಸ್ ಆಗಿಲ್ಲ ಅದ ಅಭ್ಯರ್ಥಿಗಳು ಆಯ್ಕೆ ಆಕಾರ. ಅದಕ್ಕಾಗಿ ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಿಕೊಳ್ಬೇಕಂತೇಳಿ ಇನ್ನೊಂದು ಸಾರಿ ನ್ಯಾಯಾಲಯದಲ್ಲಿ ಹೋಗಿ ಪೆಟಿಷನನ್ನು ಹಾಕ್ತಾ ಇದೆ. ಅದಕ್ಕಾಗಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಭ್ಯರ್ಥಿಗಳು ನಿಮ್ಮ ಜಿಲ್ಲೆಯಲ್ಲಿರೋ DC ಆಫೀಸ್ಗೆ ಹೋಗಿ ಏನು ಲೈಬ್ರರಿಯಲ್ಲಿ ಓದಾಕತ್ತಿರಲ್ಲ, ಅದ್ರ ಜೊತೆಗೆ ಈ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಡಿಸ್ಟಿಕ್ಕಲ್ಲಿ ಹೋಗಿ DC ಸಾಹೇಬರಿಗೆ ಇನ್ನೊಂದು ಸಾರಿ ಮನವಿಯನ್ನು ಮುಟ್ಟಿಸ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.